ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಮತ್ತೆ ಅದರ ಎಲ್ಲ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡಿರಲ್ಲ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಅರ್ಜಿಗಳನ್ನ ಹಾಕಬಹುದು. ವಿಡಿಯೋ ಶುರು ಮಾಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಅಂತ ಏನು ಹೇಳ್ತೀವಲ್ಲ, ಅವರು ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಮತ್ತೆ ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದೆ. 50 ಹುದ್ದೆ ಖಾಲಿ ಇರುತ್ತೆ ಟೋಟಲ್. ಸ್ಯಾಲ್ರಿನ ನೋಡೋದಾದ್ರೆ 24,050 ರೂಪಾಯಿಂದ ಹಿಡಿದು 64,480 ರೂಪಾಯಿ ಪರ್ ಮಂತ್ ಇರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಷನ್ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದರ ಗ್ರಾಜುಯೇಷನ್ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಡಿರ್ಬೇಕು ನೀವು. ವಯೋಮಿತಿಯನ್ನು ನೋಡೋದಾದ್ರೆ ಮಿನಿಮಮ್ 20 ವರ್ಷ ಆಗಿರಬೇಕು ನಿಮಗೆ, ಮ್ಯಾಕ್ಸಿಮಮ್ 28 ವರ್ಷದವ್ರು ಅಪ್ಲಿಕೇಶನ್ನ ಹಾಕೋಬಹುದು. ಆದರೆ ನೀವು ಕೆಲವೊಂದು ವಯೋಮಿತಿಯ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ವರ್ಷ ಅಂತ ತಿಳ್ಕೊಳ್ಳೋಣ. ಈಗ OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತವರಿಗೆ 10 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. ಅಂದರೆ ನೀವು ಜನರಲ್ ಅಥವಾ EWS ಕ್ಯಾಂಡಿಡೇಟ್ಸ್ ಆಗಿ PWBD ಕ್ಯಾಂಡಿಡೇಟ್ಸ್ ಆಗಿದ್ರೆ, ಅದೇ ಏನಾದ್ರು ನೀವು PWBD ಕ್ಯಾಂಡಿಡೇಟ್ಸ್ ಆಗಿ OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ರೆ ನಿಮಗೆ 13 ವರ್ಷದ ಸಡಿಲಿಕೆ ಇರುತ್ತೆ. PWBD SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ 15 ವರ್ಷದ ಸಡಿಲಿಕೆ ಇರುತ್ತೆ. ಇದಿಷ್ಟು ಈ ವಯೋಮಿತಿ ಮತ್ತೆ ಸಡಿಲಿಕೆಯ ವಿವರ. ಇದನ್ನ ಬೇಕಾದ್ರೆ ಒಂದ್ಸಲಿ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿಬಿಡಿ. ಮತ್ತೆ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ SC ST PWBD ESM DESM ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜನರಲ್ ಕ್ಯಾಂಡಿಡೇಟ್ಸ್ OBC ಮತ್ತೆ EWS ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು. ಯಾವುದೇ ರೀತಿಯ ಮುಖಾಂತರ ಪೇ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ, ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡೋದಿಲ್ಲ ಅವರು. ಸೆಲೆಕ್ಷನ್ ಪ್ರೋಸೆಸ್ ನೋಡಿದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಮೇನ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತೆ ಸಂದರ್ಶನ ಇರುತ್ತೆ. ಇದಿಷ್ಟು. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಚಾನಲ್ನಲ್ಲಿ ಯಾವ್ಯಾವ ಥರ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಅದ್ರ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ವಿಡಿಯೋಸ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಶಾರ್ಟ್ಸ್, ಅದಾದ ನಂತರ ಪ್ಲೇ ಲಿಸ್ಟ್ ಇದೆಯಲ್ಲ, ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಜಾಬ್ ಯಾವ್ಯಾವುದು ಅಂತ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ UPSC ಜಾಬ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ UPSC ಜಾಬ್ಗಳು ತೋರಿಸುತ್ತೆ. POC ಜಾಬ್ಗಳು ಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿ. SLC ಜಾಬ್ ಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿ. ಈ ಥರ ಆರ್ಡರ್ ವೈಸ್ ಇರುತ್ತೆ, ನಿಮಗೆ ಯಾವ್ದು ಬೇಕು, ಯಾವ ಥರ ಜಾಬ್ ಬೇಕು ಅದನ್ನು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, KPSC ಜಾಬ್ ಇದೆ, ಬ್ಯಾಂಕ್ ಜಾಬು, ಇಂಡಿಯನ್ ರೈಲ್ವೆ ಜಾಬು, ಗ್ರಾಮ ಪಂಚಾಯತಿ ಜಾಬು, ಜಿಲ್ಲಾ ಪಂಚಾಯತಿ ಜಾಬು, ಮತ್ತು ಅಪ್ರೆಂಟಿಸ್ಶಿಪ್ಪು, ಗೌರ್ಮೆಂಟ್ ಜಾಬು, ಬೆಂಗಳೂರು ಜಾಬು, ಕರ್ನಾಟಕದಲ್ಲಿರೋ ಜಾಬ್ಸ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳು, ಈ ಥರ ಎಲ್ಲ ಪ್ಲೇ ಲಿಸ್ಟ್ಗಳು ಇದೆ. ನಿಮಗೆ ಯಾವ ಥರ ಜಾಬ್ ಬೇಕು ಅದನ್ನು ಪ್ಲೇ ಲಿಸ್ಟಿಂದ ಕ್ಲಿಕ್ ಮಾಡಿ, ಇಲ್ಲಿ ಯಾವ ವಿಡಿಯೋ ಬೇಕೋ ಅಲ್ಲಿಗೆ ಹೋಗ್ಬಿಡಿ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿದ್ದ ದಿನಾಂಕ 7/12/2024 ಅಂದರೆ ಡಿಸೆಂಬರ್ 7ಕ್ಕೆ ಓಪನ್ ಆಗಿದೆ. ಕೊನೆಯ ದಿನಾಂಕ 27 ಡಿಸೆಂಬರ್ 2024 ಇರುತ್ತೆ. ಫೀಸ್ನ ಪೇಮೆಂಟ್ ಮಾಡೋಕ್ಕೂ ಅದೇ ಕೊನೆಯ ದಿನಾಂಕ ಆಗಿರುತ್ತೆ, ಎಕ್ಸ್ಟೆಂಡ್ ಮಾಡಿರಲ್ಲ. 27 ಡಿಸೆಂಬರ್ ಒಳಗಡೆನೆ ನೀವು ಫೀಸ್ ಕೂಡ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆನಾ? ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ sbi.co.in. ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಲಿಂಕ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಉದ್ಯೋಗ ಸ್ಥಳ ನೋಡೋದಾದರೆ ಚಂಡೀಗಢ ಆಗಿರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.